ಪ್ರತಿ ಸರಿ ಈ ರೆಸಾರ್ಟ್ ಬಂದಾಗ ಏನಾದ್ರೂ ಒಂದು ಹೊಸ ತರ್ತಾನೆ ಇರ್ತಾರೆ. ಆಕ್ಟಿವಿಟೀಸ್ ಅಂತೂ ಸಿಕ್ಕಾಪಟ್ಟೆ ಇನ್ಕ್ಲೂಡ್ ಮಾಡಿದ್ದಾರೆ. ಮೋಜು ಮಸ್ತಿಗಂತೂ ಕಮ್ಮಿನೇ ಇಲ್ಲ ಗುರು. ವೀಕ್ ಡೇಸ್ ಅಲ್ಲಾದ್ರೆ ಬರೀ 1200, ವೀಕೆಂಡ್ ಅಲ್ಲಾದ್ರೆ ಬರೀ 1400 ಕೊಟ್ರೆ ಇಲ್ಲಿನ ಡೇ ಔಟ್ ಪ್ಯಾಕೇಜ್ ನ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬಹುದು. ಯಾವ್ದು ಏನು ಅಂತ ತಿಳಿಸ್ಕೊಡ್ತೀನಿ. ರೀಸೆಂಟ್ ಆಗಿ ನನ್ನ ಮಿಸಸ್ ಬರ್ತ್ಡೇನ ಈ ರೆಸಾರ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ನಾವು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ತಕೊಂಡು ಬೆಳಿಗ್ಗೆ 11 ಗಂಟೆಗೆ ಚೆಕ್ ಇನ್ ಆದ್ವಿ. ಯಾವ ರೆಸಾರ್ಟ್ ಅಂದ್ರೆ ರಾಮನಗರಲ್ಲಿ ಇರ್ತಕ್ಕಂತ ರಾವಿಶಿಂಗ್ ಕ್ಯಾಂಪಿಂಗ್ಸ್ ಅನ್ನೋ ಈ ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಫ್ರೆಂಡ್ಸ್, ಫ್ಯಾಮಿಲಿ, ಕಾರ್ಪೊರೇಟ್ ಡೇ ಔಟ್ಸ್ ಗಂತೂ ಈ ರೆಸಾರ್ಟ್ ಹೇಳ್ ಮಾಡಿಸ್ದಂಗಿದೆ. ಹೋಗ್ತಾ ಇದ್ದಂಗೆ ಕಿಡ್ಸ್ ಪ್ಲೇ ಏರಿಯಾ ಒಳಗಡೆ ಹೋದ್ವಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅದ್ರ ಜೊತೆಗೆ ರೋಪ್ ಆಕ್ಟಿವಿಟೀಸ್ ಕೂಡ ನಾವು ಎಂಜಾಯ್ ಮಾಡಿದ್ವಿ. ರೆಸಾರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿನ ಜನ ನೋಡಿ ತಲೆ ಕೆಟ್ಟೋಯ್ತು. ಶಿಸ್ತಾಗಿ ಒಂದು ವೆಲ್ಕಮ್ ಡ್ರಿಂಕ್ ತಗೊಂಡು ಅಲ್ಲೇ ಕೇಕ್ ಕಟ್ ಮಾಡಿಸಿ ಬರ್ತ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಊಟ ರೆಡಿ ಆಗೋದಕ್ಕೂ ಮುಂಚೆನೆ ಜನ ಸಿಕ್ಕಾಪಟ್ಟೆ ವೈಟಿಂಗ್ ಅಲ್ಲಿದ್ರು. ನಾವು ಶಿಸ್ತಾಗಿ ಆಕ್ಟಿವಿಟೀಸ್ ಮುಗಿಸ್ಕೊಂಡ್ ಬರೋಣ ಅಂತ ನಮ್ ಚೈನಾ ಬ್ರೋ ಅವರು ಬುಲ್ ರೈಡ್ ಮಾಡಿದ್ರೆ ನಾವು ಬಿಲ್ಲು ಬಾಣ ಇಟ್ಕೊಂಡು ಪ್ರಯೋಗ ಮಾಡ್ತಾ ಇದ್ವಿ. ಈ ಕಡೆ ನಮ್ಮ ರಾಹುಲ್ ಬ್ರೋ ಅವರು ಗನ್ ತಗೊಂಡು ಶೂಟ್ ಮಾಡ್ತಾ ಇದ್ರು ಗುರು. ಮಿಸ್ಟರ್ ಬಿನ್ ಶೋ ಅಲ್ಲಿ ನೋಡಿದಂತ ದ ಬಸ್ ಗೇಮ್ ಕೂಡ ನೀವು ಇಲ್ಲಿ ಟ್ರೈ ಮಾಡಬಹುದು. ಇನ್ನ ಈ ಆಟದಲ್ಲಿ 3 ಚಾನ್ಸ್ ಅಲ್ಲಿ 9 ಸರಿ ಕರೆಕ್ಟ್ ಆಗಿ ಕ್ಯಾಚ್ ಹಿಡಿದ್ರೆ 500 ರೂಪಾಯಿದು ಲಾಂಗೆಸ್ಟ್ ಜಿಪ್ ಲೈನ್ ನ ಬರೀ 100 ರೂಪಾಯಿಗೆ ಆಡಬಹುದು ಗುರು. ಇನ್ನು ಹೊಸದಾಗಿ VR ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ ನಾಳಾಗಂತೂ ಬೈಕ್ ಬರ್ಸ್ಬಿಟ್ವಿ. ಈ ಕಡೆ ನೋಡ್ರೆ ನನ್ನ ಮಗಳು ಹಾರ್ಸ್ ರೈಡಿಂಗ್ ಕೂಡ ಮಾಡ್ತಾ ಇದ್ಲು. ಜಿಪ್ ಲೈನ್, ಜಿಪ್ ಸೈಕ್ಲಿಂಗ್ ಎಲ್ಲ ನೋಡೋಷ್ಟೊಳಗಡೆ ಹೊಟ್ಟೆ ಕೂಡ ಚುರುಗುಡ್ತಾ ಇತ್ತು. ಅನ್ಲಿಮಿಟೆಡ್ ಆಗಿ ಹೋಗಿ ಊಟನ ಕೂಡ ಬ್ಯಾಟಿಂಗ್ ಮಾಡಿದ್ವಿ. ಈ ಕಡೆ ಬಂದು ನೋಡ್ರೆ ಇಷ್ಟೊಂದ್ ಜನ ನಿಂತ್ಕೊಂಡು ಏನಪ್ಪಾ ನೋಡ್ತಾರ ಅಂದ್ರೆ ಈ ಹೆಣ್ಮಕ್ಳು ಕುಣಿಯೋದನ್ನ ನೋಡ್ತಾ ಇದ್ರು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ನೀವು ಎಷ್ಟೊತ್ತು ಬೇಕಾದ್ರೂ ಈ ಜೋಡಿಬಹುದು. ಇನ್ನ ಈ ಕ್ಯಾಂಪಿಂಗ್ಸ್ ಅಲ್ಲಿ ಇರ್ತೀನಿ ಅಂತಂದ್ರೆ ಇದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈ ತರ ಎಲ್ಲ ಇಂಡೋರ್ ಗೇಮ್ಸ್ ಆಡ್ಬೋದು ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ನಾವಂತೂ ಸಂಜೆ IT ಮುಗಿಸ್ಕೊಂಡು ಚೆಕ್ಔಟ್ ಆದ್ವಿ. ನೀವು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ.